ಅಂತೂ ಹೆಂಗೋ ರಾಣಿ ಕೊಟ್ಟ ಐಡಿಯಾ ಚೆನ್ನಾಗಿ ಕೆಲಸ ಮಾಡೈತಿ. ನನ್ನ ಗಂಡನೂ ಇಷ್ಟು ಸುಲಭನಾಗಿ ಒಪ್ಕೊಂತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಇದ್ದೂರು ಬಿಟ್ಟು ಬರಲ್ಲ ಅಲ್ಲಿಗೆ, ಅಲ್ಲೆಲ್ಲ ಅವನಿಗೆ ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ ಅಂತ ಬರಲ್ಲ, ಒಪ್ಕೊಂಬಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಒಪ್ಕೊಂಡ್ಬಿಟ್ನಲ್ಲ, ಅದು ಹೆಂಗೆ ಒಪ್ಕೊಂಡು ಏನೋಪ್ಪ. ಒಪ್ಕೊಂತಾನೆ. ಇಲ್ಲಿ ನೋಡಿದ್ರೆ ಕೂಲಿ ಮಾಡ್ಕೊಂಡು ತಿನ್ಬೇಕು, ಅಲ್ಲಾದ್ರೆ ಜಮೀನ್ ಐತೆ, ದುಡ್ಡು ಐತೆ, ಮನೆ ಐತೆ, ಎಲ್ಲ ಸಿಗುತ್ತೆ ಅಂತಾನ ಒಪ್ಕೊಂಡವನೆ. ಒಪ್ಕೊಂಬ್ಲಿ ಅಲ್ಲಿಗೆ ಹೋದಾಗ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಅಲ್ಲಿ ಹಂಗೆ ಮಾಡ್ತೀನಿ. ಇಂಥ ಐಡಿಯಾ ಕೊಟ್ಟ ರಾಣಿಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಬರ್ಬೇಕು ಈಗಲೇನಿ. ಶಿಲ್ಪ ಊರಿಂದ ಯಾವಾಗ ಬಂದೆ? ರಾಣಿ ನೀನೇ ಬಂದ್ಯಾ? ಈಗ ತಾನೇ ನಾನು ನಿನ್ನೆ ನೆನ್ಸ್ಕೊಂಡು ನಿಮ್ಮ ಅಂತಕ್ಕೆ ಬರೋಣ ಅಂತ ಹೊರಟಿದ್ದೆ, ಅಷ್ಟೊಳಗೆ ನೀನೇ ಬಂದೆ ನೋಡು. ಬಾ. ಹೌದಾ, ಏನಾಯ್ತು ಹೋಗಿದ್ ಕೆಲಸ? ನಿಮ್ಮ ಅಪ್ಪ ಅಮ್ಮಯ್ಯ ಒಪ್ಕೊಂಡ್ರ ನೀವಲ್ಲಿರೋದಕ್ಕೆ? ಏನಾಯ್ತು ಹೇಳೆ. ಹೇಳ್ತೀನಿ ಬಾರೆ, ಮೊದ್ಲು ಬಾ ಒಳಗೆ ಹೋಗೋಣ. ಇಲ್ಲೇನು ನೀನ್ ಖುಷಿಯಾಗಿರೋದು ನೋಡಿದ್ರೆ ಒಪ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಬಾರೆ ರಾಣಿ, ಕುತ್ಕ ಬಾರೆ. ಕುತ್ಕೊಂಡೆ. ಹೇಳಮ್ಮ, ಅದೇನಾಯ್ತು? ನಿಮ್ಮ ಅಪ್ಪ ಅಮ್ಮ ಏನಂದ್ರು? ಒಪ್ಕೊಂಡ್ರೋ ಇಲ್ವೋ? 100% ಒಪ್ಕೊಂಡಿರೋದಕ್ಕೆ ನೀನು ಇಷ್ಟೊಂದು ಖುಷಿಯಾಗಿರೋದು ನನಗೆ ಗೊತ್ತಿದೆ. ಕಣೆ ರಾಣಿ, ನೀನು ಹೇಳ್ದಂಗೆ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಹೋಗಿ ಕೇಳಿದೆ, ಅವ್ರು ಬರ್ದಿದ್ದೇನಂತೆ. ನಿಮ್ಗೆ ಇನ್ನೊಬ್ಳು ಮಗಳಿಲ್ವಾ? ನನ್ನ ಗಂಡ ಇಲ್ವಾ? ನನ್ನ ಗಂಡ ಏನು ಕೈಲಾಗ್ದವನ? ಅವನು ಗಂಡಸೇನೆ, ಅವನಿಗೂ ಶಕ್ತಿ ಐತೆ, ದುಡಿಯೋದು ಗೊತ್ತೈತೆ, ವ್ಯವಸಾಯ ಮಾಡೋದು ಗೊತ್ತೈತೆ, ಮಾಡ್ತಾನೆ ಹೇಳು ಅಂತಾನ ನಾನೇ ಹೇಳ್ದೆ. ಅದಕ್ಕೆ ನಮ್ಮ ಅಮ್ಮ ಮೊದ್ಲು ಒಪ್ಕೊಂಬ್ಲಿಲ್ಲ. ತಿರ್ಗಿ ನಮ್ಮ ಅಪ್ಪ ಯಾವ ಒಪ್ಕೊಂತು, ಅವಾಗ ನಮ್ಮ ಅಮ್ಮನೂ ಒಪ್ಕೊಂತು. ಸರಿ ಆಯ್ತು, ಕರ್ಕೊಂಬಾ ಅಂತ ಹೇಳ್ತು. ಹೌದಾ, ಅದೃಷ್ಟನಲ್ಲೇ ಶಿಲ್ಪ. ಇಷ್ಟು ದಿನಕ್ಕಾದ್ರೂ ನೀನು ಖುಷಿಯಾಗಿರ್ಬೋದು. ಅಲ್ಲಿ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ನಿನ್ ಗಂಡ. ಅಲ್ಲ ಅದು ಸರಿ, ನಿನ್ ಗಂಡ ಒಪ್ಕೊಂಡು ಹೆಂಗೆ? ಇನ್ನೂ ಬಂದಿಲ್ವ ಅವನು ಮನೆಗೆ? ಬಂದಿದ್ದ. ಬಂದು ನಾನು ಈ ವಿಷಯ ಹೇಳಿದ್ಕೆ ಕುಣ್ದಾಡ್ಕೊಂಡು ಒಪ್ಕೊಂಡ ಕಣೆ ರಾಣಿ. ನಾನು ಹೆಂಗ್ ಮಾಡ್ತಾನೋ ಏನೋ, ಒಪ್ಕೊಂತಾನೋ ಇಲ್ವೋ ಅಂತನ ಅದೇ ಚಿಂತೆಯಲ್ಲೇ ಹೇಳ್ದೆ. ಆದ್ರೆ ಅಯ್ಯೋ ಅವ್ನ ಸಂಭ್ರಮ ನೋಡ್ಬೇಕಾಗಿತ್ತು ನಾನು ಹೇಳಿದ್ಕೆ. ಈಗಲೇ ಹೋಗೋಣ, ಇವಾಗಲೇ ಹೋಗೋಣ, ನಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅಂತಾನ ಹೇಳ್ದ. ನಾನು ಅದಕ್ಕೆ ಸಮಾಧಾನ ಮಾಡಿ, ಇವತ್ತು ಬೇಡ ನಾಳೆ ಇಲ್ಲ ನಾಡಿದ್ದು ಹೋಗೋಣ ಅಂತ ಹೇಳಿ ಸುಮ್ಮನೆ ಇರಿಸ್ತೆ. ಅದಕ್ಕೆ ಖುಷಿಗೆ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪ್ರಸಾದ ತಿನ್ಬತ್ತೀನಿ ಅಂತ ಹೋದ. ದೇವಸ್ಥಾನಕ್ಕ? ಈಗ ಯಾವ ದೇವಸ್ಥಾನ ತೀರ್ಥ ಕೊಡ್ತಾರೆ? ಆ ದೇವಸ್ಥಾನಕ್ಕೆ ಹೋದ್ನ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ತೀರ್ಥ ಪ್ರಸಾದ ತಿನ್ಬತ್ತೀನಿ ಅಂತ ಹೋದ. ಹೋಗ್ಲಿ ಬಿಡು, ಒಪ್ಕೊಂಡಲ್ಲ ಅಂತೂ ಇಂತು. ಹೇಳಿಲ್ವಾ? ಸುಮ್ಮನೆ ಹೇಳು, ನೀನು ಖುಷಿಯಾಗಿರ್ಬೋದು, ನಿನ್ ತವ್ರ ಮನೆಗೆ ನಿಮ್ಮಮ್ಮಯ್ಯ ನಿಮ್ಮಪ್ಪ ಇರ್ತಾರೆ ಅಂತಾನ. ಕಣೆ ರಾಣಿ, ನಾನು ಎದ್ರುಕೊಂಡೆ ಕೇಳ್ದೆ ನಮ್ಮಮ್ಮನೂ ನಮ್ಮ ಅಪ್ಪನೂ ಏನಂತಾರೋ ಏನೋ ಅಂತ. ನಮ್ಮಮ್ಮಯ್ಯ ಒಪ್ಕೊಳ್ಳಿಲ್ಲ ಮೊದ್ಲು. ನಮ್ಮ ಅಪ್ಪ ಒಪ್ಕೊಂಡ್ಮೇಲೇನೆ ನಮ್ಮ ಅಮ್ಮಯ್ಯ ಒಪ್ಕೊಂಡಿದ್ದು. ನನ್ಗಂತೂ ಖುಷಿ ಆಗೋಯ್ತು. ಬೋರ್ ಹಾಕಿಸ್ತಾರಂತೆ ಇವತ್ತು ದುಡ್ಡು ತರಕ್ಕೆ ಅಂತ ನಮ್ಮ ಅಪ್ಪಯ್ಯ ಹೋಗಿತ್ತು. ನಾನು ಇನ್ನೇನ್ ಮಾಡೋದು, ಇರೋದ್ ಬೇಡ ಅಂತ ಬಂದ್ಬಿಟ್ಟೆ ನಾನು. ನಾಳಿಕೆ ಬೋರ್ ಹಾಕ್ಸ್ತಾರೆ ಅನ್ಸುತ್ತೆ, ಬೋರ್ ಗಾಡಿ ಕರ್ಕೊಂಡೋಗಿ ನೀರು ಬಿದ್ರೆ ನಾನು ನನ್ನ ಗಂಡ ಹೋಗಿ ಎಲ್ಲ ಆರಾಮಾಗಿ ನೋಡ್ಕೊಂಡಿರ್ತೀವಿ. ಮತ್ತೆ ಆ ಸೇಳಿ ಏನಂತಾಳೋ ಏನೋ, ಸೇಳಿ ಕಳಿಸ್ತಾಳ ನಿಮ್ಮಿಬ್ರಿಗೂ ಅಲ್ಲಿಗೆ? ಕಳಿಸ್ತಾಳ ಬಿಡ್ತಾಳೋ ಯಾರಿಗ್ ಗೊತ್ತು. ನನ್ನ ಗಂಡ ಒಪ್ಕೊಂಡೇ, ನಾನು ಒಪ್ಕೊಂಡಿದ್ದೀನಿ. ಅವಳು ಕಳಿಸಿದ್ರೆಷ್ಟು ಬಿಟ್ರೆಷ್ಟು, ಅವಳು ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು ಹೇಳು. ನಾವು ಹೋಗ್ತಾ ಇರ್ತೀವಿ ಅಷ್ಟೇನೆ. ಅವಳೇನೇ ಈ ಮನೆಗೆ ಯಜಮಾನಿನ, ಅವಳು ಹೇಳ್ದಂಗೆ ಕೇಳಕ್ಕೆ. ಸರಿ ಆಯ್ತು. ಯಾವಾಗ? ನಾಳೆಲ್ಲ ನಾಡಿದ್ದು ಹೋಗ್ತೀರಾ? ಕಣೆ ರಾಣಿ, ನಾಡ್ದು ಹೋಗ್ತೀವಿ. ಅದೇ ಒಂದೇ ಒಂದು ಬೇಜಾರು, ಅಲ್ಲಿ ನೀನಿರಲ್ವಲ್ಲ ಅಂತನ. ಹೆಂಗೋ ನನಗೆ ಇಲ್ಲಿ ಕಷ್ಟ ಸುಖಕ್ಕೆ ಆಗ್ತೀಯಾ, ಏನಾದರೂ ಹೇಳ್ಕೋಬೇಕು ಕೇಳಬೇಕು ಅಂತಂದ್ರೆ ಬರ್ತೀಯ ಮನೆ ಹತ್ರ. ನಾನು ನಿಮ್ಮ ಮನೆ ಹತ್ರ ಬರ್ತಿದ್ದೆ, ಆದ್ರೆ ಅಲ್ಲಿ ನೀನಿರಲ್ವಲ್ಲ ಅನ್ನೋ ಚಿಂತೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನಂತವ್ರ ಮನೇನು ಅದೇ ಊರು ತಾನೆ. ನಾನು ಅವಾಗವಾಗ ಬರ್ತೀನಿ, ಮಾತಾಡೋಣ ಬಿಡು. ಹೌದಲ್ವಾ? ಸರಿ, ಅವಾಗವಾಗ ಬರ್ತಾ ಇರು. ಇಲ್ಲಿನ ವಿಷಯನ ಅಲ್ಲಿ ನೀನು ಬಂದೇಳು, ಅಲ್ಲಿನ ವಿಷಯನ ನಾನು ನಿನ್ಗೆ ಹೇಳ್ತೀನಿ. ನಿಮ್ಮ ಮನೆದು, ನಿಮ್ಮ ಅತ್ತಿಗೆರ ಬಗ್ಗೆ, ನಿಮ್ಮ ಅಣ್ಣೆಯರ ಬಗ್ಗೆ ಎಲ್ಲನ. ಸರಿ ಆಯ್ತು, ಹಂಗೆ ಮಾಡು. ಆದ್ರೂ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಇಲ್ಲಿ. ಹೌದಾ? ಸ್ವಲ್ಪ ದಿನ ಮರೆಯತಕ್ಕ, ಆಮೇಲೆ ಅಡ್ಜಸ್ಟ್ ಆಗುತ್ತೆ ಬಿಡು, ಏನು ತೊಂದರೆ ಇಲ್ಲ. ಏನು ಇವರಿಬ್ರು ಇಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ನಾನು ಬಂದು ನಿಂತ್ಕೊಂಡ್ರು ನನ್ನ ಕಡೆ ಗಮನನೇ ಇಲ್ವಲ್ಲ. ಎಲ್ಲ ತವ್ರ ಮನೆಗೆ ಹೋಗ್ಬತ್ತೀನಿ ಅಂತ ಹೋಗಿದ್ಲು, ಬಂದವಳಿ ಶಿಲ್ಪ. ಏನಾಯ್ತು ಅಲ್ಲಿ? ಏನು ಶಿಲ್ಪ, ಯಾವಾಗ ಬಂದೆ? ತವ್ರ ಮನೆಗೆ ಹೋದವಳು. ನಿಮ್ಮ ಅಮ್ಮಯ್ಯ ನಿಮ್ಮಪ್ಪ ಎಲ್ಲ ಚೆನ್ನಾಗಿದ್ರಾ? ಎಲ್ಲರೂ ಚೆನ್ನಾಗಿದ್ರು. ಇನ್ಮೇಲೆ ನಾನು ನನ್ನ ಗಂಡ ಎಲ್ಲರೂ ಚೆನ್ನಾಗಿರ್ತೀವಿ. ನೀನೊಬ್ಳೆ ಪಾಪ ಹೆಂಗಿರ್ತೀಯೋ ಏನೋ ಅಂತ ಚಿಂತೆ ಆಗ್ತೈತೆ ಕಣೆ ಸೇಳಿ. ಚಿಂತೆ ಮಾಡಬೇಡ, ಆರಾಮಾಗಿರು. ಅವಾಗ ಬಂದು ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗ್ತೀವಿ. ಇನ್ಮೇಲೆ ನಾನು ನನ್ನ ಗಂಡ ನಿನ್ ಜೊತೆ ಇರಕ್ಕೆ ಆಗಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ನೀನ್ ಬೇಜಾರ್ ಮಾಡ್ಕೋಬೇಡ. ನಾವು ಹೋಗ್ತಾ ಇದೀವಿ ಅಂತನ. ಏನ್ ಹೇಳ್ತಾ ಇದೀಯ ಶಿಲ್ಪ? ನಾನು ಒಬ್ಳೆ ಆಗ್ತೀನ? ನೀವೆಲ್ಗೆ ಹೋಗ್ತೀರಾ? ನಿನ್ ಗಂಡ ಅಂತ ಹೇಳ್ತಾ ಇದ್ಯಾ? ನನಗೂ ಅವನು ಗಂಡನೇ. ಇಷ್ಟಕ್ಕೂ ಏನ್ ನೀವೇನೇ ನಿಮ್ಮ ಮನೆ ಬಿಟ್ಟು ಎಲ್ಗಾದ್ರೂ ಹೋಗ್ತಾ ಇದ್ದೀರೋ ಹೆಂಗೆ?
ಹೌದು ಕಣೆ ಸೇಳಿ, ನಾವು ಇವತ್ತು ನಾಳೆ ಎರಡೇ ದಿವಸ ಈ ಮನೆಗಿರೋದು. ಇನ್ಮೇಲೆ ಗಂಡ ನನ್ನ ಮರ್ತ್ ಬಿಡು, ಯಾಕಂದ್ರೆ ಅವನು ನನ್ನ ಜೊತೆಗಿರ್ತಾನೆ, ನಿನ್ ಜೊತೆಗಿರಲ್ಲ. ನಾವು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಗಂಡನೂ. ಯಾಕೆ? ಅಯ್ಯೋ ಯಾಕೆ ಅಂತ ಕೇಳ್ತಾ ಇದೆಯಲ್ಲ. ಯಾಕೆ ಅಂದ್ರೆ ನಮ್ಮ ಮನೆಗೆ ನಾವಿಬ್ರು ಹೆಣ್ಮಕ್ಳು, ನಮ್ಮ ಅಪ್ಪ ಅಮ್ಮಗೆ ಗಂಡ್ ಮಕ್ಳಿಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಬೇರೆ ರಾಣಿರ್ ತವ್ರ ಮನೆಗಿರೋದಾರೆ. ಅಲ್ಲಿ 2 ಎಕರೆ ಜಮೀನ್ ಐತೆ. ಆಮೇಲೆ ಮೊದ್ಲು ಇದ್ವಲ್ಲ ನಾವು, ನಮ್ಮೂರು ನಮ್ಮ ಅಪ್ಪ ಇರೋರು, ಅಲ್ಲಿ ಮನೆ ಮಾಡ್ಕೊಂಡು ದುಡ್ಡು ಬಂದಿದೆ. ಆ ದುಡ್ಡು ತಗೊಂಬಂದು ನಮ್ಮ ಈಗ ಇರೋ ಊರಲ್ಲಿ ಬೋರ್ ಹಾಕ್ಸ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಲ್ವಾ, ಗಂಡ್ ಮಕ್ಳಿಲ್ಲ. ಅದಕ್ಕೆ ನನ್ನ ತಂಗಿನ ಮತ್ತೆ ನನ್ನ ತಂಗಿ ಗಂಡನ ಇರು ಅಂತ ಹೇಳಿದ್ರೆ ಅವ್ರು ಇರ್ಲಿಲ್ವಂತೆ. ಈಗ ನಮ್ಮ ಸರದಿ ನಾನು ನನ್ನ ಗಂಡ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪ ಅಮ್ಮನ ಜೊತೆಗಿರಕ್ಕೆ. ಅದಕ್ಕೆ ಪಾಪ ನೀನು ಇಲ್ಲಿ ಒಬ್ಳೆ ಆಗ್ತೀಯ, ಅದಕ್ಕೆ ಬೇಜಾರಾಗ್ತಿದೆ. ನೀನೊಬ್ಬಳನ್ನೇ ಬಿಟ್ಟು ಹೋಗಕ್ಕೆ ನಮಗೆ ಮನಸ್ಸೇ ಇಲ್ಲ ಕಣೆ ಸೇಳಿ. ಆದರೂ ಹೋಗ್ಲೇಬೇಕು, ಬೇಜಾರು ಮಾಡ್ಕೋಬೇಡ. ಹೌದಾ, ನೀವು ಈ ಮನೆ ಬಿಟ್ಟು ಹೋಗ್ತಾ ಇದ್ರಾ? ಅಲ್ಲ, ನನ್ನ ಗಂಡ ಒಪ್ಕೊಂಡ ಇದಕ್ಕೆ ನಿನ್ ಜೊತೆಗೆ ಬರಕ್ಕೆ? ಅಯ್ಯಪ್ಪ ಯಾವುದೇ ಕಾರಣಕ್ಕೂ ಒಪ್ಕೊಂಬಲ್ಲ ಬಿಡು. ನೀನ್ ಹಂಗ ಅನ್ಕೊಂಡಿದ್ಯಾ ಅಷ್ಟೇ ಸೇಳಿ. ಆಲೇನೆ ನಿನ್ ಗಂಡ ಒಪ್ಕೊಂಡಿದ್ದು ಆಯ್ತು. ಅದಕ್ಕೆ ಖುಷಿಗೆ ಯಾವ್ದೋ ದೇವಸ್ಥಾನಕ್ಕೆ ತೀರ್ಥ ಕುಡ್ದು ಬರ್ತೀನಿ ಅಂತ ಹೋಗಿದ್ದು ಆಯ್ತಂತೆ. ತೀರ್ಥ? ಇವಾಗ ಯಾವ ತೀರ್ಥ? ಖುಷಿಗೆ ಸಂತೋಷಕ್ಕೆ ತೀರ್ಥ ಪ್ರಸಾದ ತಿನ್ಬತ್ತೀನಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೋದ. ದೇವಸ್ಥಾನಕ್ಕೆ ಅವನಿಂದಾದ್ರೂ ದೇವಸ್ಥಾನಕ್ಕೆ ಹೋಗಿರೋದ ನೋಡಿದ್ಯಾ? ನೋಡಿದ್ಯೇನೆ ಶಿಲ್ಪ? ಅಯ್ಯೋ, ಎಂದು ಹೋಗಿಲ್ಲ ಅಂದ್ರೆ ಇವತ್ತು ಹೋಗ್ಬಾರ್ದಾ? ಯಾವತ್ತೂ ಹೋಗಲ್ಲ ಅವನು ಹೋಗಿರೋದು ಎಣ್ಣೆ ಅಂಗಡಿ ಹೋಗಿರ್ತಾನೆ, ಎಣ್ಣೆ ಕುಡಿದು ಬರಕ್ಕೆ ಅಷ್ಟೇನೆ, ಇನ್ನೇನು ಇಲ್ಲ. ಹೌದಾ? ಅಯ್ಯೋ ದೇವ್ರೆ, ನಾನೆಲ್ಲೋ ದೇವಸ್ಥಾನ ಅಂದ್ರೆ ಆ ದೇವಸ್ಥಾನ ಅಂದ್ಕೊಂಡೆ, ಈ ಎಣ್ಣೆ ಅಂಗಡಿನ? ಇದೇನು ನನ್ಗೆ ಅರ್ಥನೇ ಆಗ್ಲಿಲ್ವೇ. ಹೋಗ್ಲಿ ಬಿಡು, ಈಗೇನು ಏನು ಇವತ್ತೊಂದಿನ ಕುಡ್ದು ಬರ್ಲಿ ಅವಳು. ನಮ್ಮೂರಿಗೆ ಹೋಗ್ತೀವಲ್ಲ ನಾಳೆ ಇಲ್ಲ ನಾಡಿದ್ದು, ಅವಾಗ ಕುಡಿಯೋದಿಲ್ಲ ಏನಿಲ್ಲ, ಆರಾಮಾಗಿ ಚೆನ್ನಾಗಿರ್ತಾನೆ ಕೆಲಸ ಮಾಡ್ಕೊಂಡು. ನಮ್ಮ ಅಪ್ಪಯ್ಯ ನನ್ನ ಜೊತೆಗೆ ನಮ್ಮ ಅಮ್ಮನ ಜೊತೆಗೆ ನಾನು ಚೆನ್ನಾಗಿರ್ತೀನಿ. ನೀನೇ ನಿನ್ ಬಾಳೆನೆ ಪಾಪ, ಹೆಂಗಾಗುತ್ತೋ ಏನೋ, ಒಬ್ಳೇ ಇರ್ಬೇಕು ಈ ಮನೆಯಾಗೆ. ನಂದೇನು ಚಿಂತೆ ಇಲ್ಲ, ಆದ್ರೆ ನಿಮ್ಮ ಅಮ್ಮಯ್ಯ ಅಪ್ಪನ ಬಗ್ಗೆ ಚಿಂತೆ ಮಾಡು. ಅವರು ಇಷ್ಟು ದಿನ ಚೆನ್ನಾಗಿದ್ರು, ಮರ್ಯಾದೆಯಿಂದ ಬದುಕಿದ್ರು. ಇನ್ಮೇಲೆ ಅವ್ರಿಗೆ ಎಂತೆಂತ ಕಷ್ಟ ಬರ್ತಾವೋ, ಎಂತೆಂತ ಮರ್ಯಾದೆ ಹೋಗುವಂತ ಸಂದರ್ಭ ಬರ್ತಾವೋ ಏನೋ ಹೇಳಕ್ಕಾಗಲ್ಲ. ಯಾವ್ದಕ್ಕೂ ಹುಷಾರಾಗಿರು ಅಂತ ಹೇಳು ನಿಮ್ಮ ಅಮ್ಮಯ್ಯಗೂ ನಿಮ್ಮ ಅಪ್ಪಯ್ಯಗೂ. ಯಾಕೆ? ಯಾಕೆ ಅಂದ್ರೆ ಈ ನನ್ನ ಗಂಡನ ಬುದ್ಧಿ ಅಂತದ್ದು ಅಂತಾನ ಗೊತ್ತಲ್ಲ, ನಾಯಿ ಬುದ್ಧಿ. ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡ್ದಿರಲ್ಲ. ಅದಕ್ಕೇನೆ ನೀನು ಇವನ್ನು ಕರ್ಕೊಂಡೋಗಿ ಅಲ್ಲಿ ಕೆಲಸ ಮಾಡಿಸಿ ನಿಮ್ಮ ಅಪ್ಪಯನ್ನು ನೋಡ್ಕೊಂಬದ್ ಬದ್ವೆ. ಇರೋಬರ ಹಾಸ್ತಿನೆಲ್ಲ ನಾನು ನುಂಗಿ ನೀರು ಕುಡಿತಾನೆ, ಹುಷಾರು. ಸುಮ್ಮನೆ ಇರೇ ಸೇಳಿ, ನೀನೇನೇನ ಹೇಳಿ ಶಿಲ್ಪನ್ನ ಎದುರಿಸ್ಬೇಡ. ಇಲ್ಲಿ ನೀನು ಒಬ್ಳೆ ಆಗ್ತೀಯ ಅಂತನ ಈ ತರ ಎದುರಿಸ್ತಾ ಇದ್ದಾಳೆ ಕಣೆ ಶಿಲ್ಪ ಇವಳು. ಎದ್ರಕಮ್ಮಕ್ ಹೋಗ್ಬೇಡ ಈ ಸೇಳಿ ಮಾತ್ಕೆಲ್ಲನ. ಹೌದೌದು ಸೇಳಿ, ನಿನ್ ಬುದ್ಧಿ ಏನು ಅಂತ ಗೊತ್ತೈತಿ. ನನ್ನ ಎದುರಿಸ್ಬಿಟ್ರೆ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯೇನು? ಹೋಗ್ದಂಗೆ ಹೋಗ್ತೀನಿ. ನನ್ನ ಗಂಡನ ಬದಲಾಯಿಸ್ತೀನಿ, ಅವನಿಗೂ ಬುದ್ಧಿ ಕಲಿಸ್ತೀನಿ. ಗೊತ್ತಾಯ್ತಾ? ನಮ್ಗೆ ನಮ್ಮ ಅಪ್ಪನ ಆಸ್ತಿ ಮನೆ ಎಲ್ಲ ಸಿಗುತ್ತೆ, ಅದಕ್ಕೆ ಹೊಟ್ಟೆ ಊರಿಗೆ ಹಿಂಗೆ ಹೇಳ್ತಾ ಇದ್ಯಾ? ನಿನ್ ಮಾತು ಕೇಳ್ಕೊಂಡು ನಾನೇನು ಎದಕ್ಕಮ್ಮಲ್ಲ, ಹೋಗ್ತೀವಿ. ಆಯ್ತು ಹೋಗ್ರಿ. ನನಗೇನಂತೆ, ಇರೋದಿದ್ದಂಗೆ ಹೇಳಿದೀನಿ. ಅಲ್ಲಿ ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ಇವನ್ ಬುದ್ಧಿ ಅಂತದ್ದು ಅಂತಾನ. ಅವನ್ನ ನೀನ್ ಬದಲಾಯಿಸ್ತೀಯ ಅಲ್ಲ, ಮದ್ವೆ ಆಗಿ ಇಷ್ಟು ವರ್ಷನೇ ನಿನ್ ಕೈಲಿ ಬದಲಾಯಿಸಕ್ ಆಗಿಲ್ಲ, ಇನ್ನು ಅಲ್ಲಿ ಕರ್ಕೊಂಡೋಗಿ ಅದೇನಮ್ಮ ಬದಲಾಯಿಸ್ತೀಯ? ಅದೇನ್ ಬದಲಾಯಿಸ್ತೀಯ ಹೇಳು? ಅದು ಬದಲಾಯಿಸ್ತೀನಿ ಬಿಡು. ಅಲ್ಲಿ ಇಲ್ಲಂದ್ರೆ ಯಾರು ಅವರಪ್ಪ ಇಲ್ಲ ಅಮ್ಮ ಇಲ್ಲ, ದೊಡ್ಡವ್ರು ಯಾರು ಇಲ್ವಲ್ಲ, ಅದಕ್ಕೇನೆ ಅವನಿಗೆ ಬುದ್ಧಿ ಇಲ್ಲ. ಅಲ್ಲಿ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಇರ್ತಾರೆ, ಅವರು ಬೈದು ಬುದ್ಧಿ ಕಲಿಸ್ತಾರೆ ಇವನಿಗೆ. ನೀನೇನು ಏನೇನೋ ಹೇಳಕ್ ಬರ್ಬೇಡ, ಸುಮ್ಮನಿರು. ಸರಿ ಆಯ್ತಮ್ಮ, ಕರ್ಕೊಂಡೋಗು, ನನಗೇನು ಭಯ ಇಲ್ಲ. ನಾನಿನ್ನೂ ಆರಾಮಾಗಿರ್ತೀನಿ. ನನಗೇನಾಗೈತೆ ಹೇಳು? ತರಕಾರಿ ವ್ಯಾಪಾರ ಐತೆ, ತರಕಾರಿ ವ್ಯಾಪಾರ ಚೆನ್ನಾಗಾಗ್ತೈತೆ. ವ್ಯಾಪಾರ ಮಾಡ್ತೀನಿ, ಬರ್ತೀನಿ, ಅಡುಗೆ ಮಾಡ್ಕೊಂತೀನಿ, ಉಣ್ತೀನಿ, ಮನೆ ಕಂತೀನಿ. ಇನ್ನೂ ನೀವಿಬ್ಬರೇ ಇದ್ರೆ ಇಲ್ಲ, ಇನ್ನು ನನಗೆ ಸಮಸ್ಯೆ. ಕುಡ್ದು ಬರೋದು, ನೀನು ಅಲ್ಲಿ ಇಲ್ಲಿ ಅಡುಗೆ ಮಾಡ್ದಂಗೆ ಓಡಾಡೋದು, ಏನಾನ ಇಕ್ಕಿದ್ರೆ ಭಯ, ದುಡ್ಡು ಗಿಡ್ಡು ಇಕ್ಕಿದ್ರೆ ನೀವೆಲ್ಲಿ ಕದ್ಕೊಂಡ್ಬಿಡ್ತಿರೋ ಅಂತಾನ. ನೀವಿಬ್ರು ಹೋದ್ರೆ ನನಗೆ ಯಾವ ಭಯನೂ ಇಲ್ಲ. ಅವಾಗ ನನ್ನ ಒಡವೆ ಆಗಲಿ ದುಡ್ಡಾಗಲಿ ಎಲ್ಲ ನಮ್ಮ ಮನೆಗೆ ಇಟ್ಕೋಬೋದು. ಅವಾಗ ಯಾವ ಕಾಟನೂ ಇರಲ್ಲ. ಹೋಗ್ಬರ್ರಿ, ಒಳ್ಳೇದಾಗ್ಲಿ, ನನಗೂ ಇನ್ನೂ ಸಂತೋಷನೇ. ಅಲ್ಲ ಸೇಳಿ, ಅಲ್ಲ ನಿನ್ ಗಂಡ ನಿನ್ ಜೊತೆಗಿರಲ್ಲ, ಶಿಲ್ಪನ್ ಜೊತೆಗೆ ಹೋಗಿ ಅಲ್ಲೇ ಇರ್ತಾನೆ, ಪರ್ಮನೆಂಟ್ ಆಗಿ ಬರಲ್ಲ ಇಲ್ಲಿಗೆ. ಅದಕ್ಕೆ ನೀನು ಒಂದು ಸ್ವಲ್ಪನೂ ಬೇಜಾರಾಗ್ತಾ ಇಲ್ವಾ? ಅಥವಾ ಬೇಜಾರಾಗಿದ್ರು ಆಗಿಲ್ಲ ಅನ್ನೋ ಥರ ತೋರಿಸ್ಕೊಂತ ಇದೆಯೋ? ಒಳಗೆ ಬೇಜಾರಾಗಿರುತ್ತೆ, ಮೇಲೆ ಮಾತ್ರ ನಗ್ನಗ್ತಾ ಇದೆಯಾ ಅಲ್ವೇ? ಏನು ಮಾಡೋಕ್ಕಾಗಲ್ಲ ಅಂತಾನ. ಇಲ್ಲ ರಾಣಿ, ನಾನು ಯಾಕೆ ನಾಟಕ ಮಾಡೋಣ? ಅಲ್ಲ, ನನ್ನ ಗಂಡನ ಬಗ್ಗೆ ಎಲ್ಲ ಗೊತ್ತಿದ್ದು ನೀನು ಈ ಥರ ಕೇಳ್ತಾ ಇದೆಯಲ್ಲ, ನಿನ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ ಹೇಳು? ಅಲ್ಲ, ನನ್ನ ಗಂಡನ ಕಟ್ಕೊಂಡು ಈ ಮನೆಗೆ ನಾನು ಏನು ಸುಖ ಅನುಭವಿಸಿದ್ದೀನಿ ಹೇಳು? ಇದ್ರು ಒಂದೇ, ಇಲ್ದಿದ್ರು ಒಂದೇ. ನಾನೇ ದುಡಿಬೇಕು, ನಾನೇ ಮಾಡ್ಕೊಂಡು ತಿನ್ಬೇಕು ಅಷ್ಟೇನೆ. ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಯ್ತು ಹೇಳು? ಇನ್ನು ಸಂತೋಷನೇ ಆಗುತ್ತೆ ಬಿಡು.
ಸರಿನಮ್ಮ ಆಯ್ತು. ನೀನ್ ಇಷ್ಟೊಂದು ಸಂತೋಷ ಪಡ್ತಿದ್ಯಾ ಅಂದ್ರೆ ನಿನಗೆ ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನಾವು ನಾಡಿದ್ದು ಹೋಗ್ತಾ ಇದೀವಿ ಸೇಳಿ. ಹಾ ಹೌದಾ, ಒಳ್ಳೇದಾಗ್ಲಿ. ಹೋಗ್ ಬರ್ರಿ. ಹಾ ಹೋಗ್ ಬರಲ್ಲ ಸೇಳಿ, ಅಲ್ಲೇ ಇರ್ತೀವಿ ಪರ್ಮನೆಂಟ್ ಆಗಿ. ಹಾ ಆಯ್ತಮ್ಮ, ಅಲ್ಲೇ ಸುಖವಾಗಿರ್ರಿ ಇಬ್ರು. ಹಾ ಸ್ವಲ್ಪ ಬಾಯಿ ಹರ್ಸೈತಿ, ನೀರ್ ಕುಡಿಬೇಕು. ಹಾ ಹೋಗಿ ನೀರ್ ಕುಡಿತೀನಿ. ಏನೇ ರಾಣಿ, ಅಲ್ಲ ಈ ಮನೇಲಿ ಒಬ್ಬಳೇ ಇರ್ಬೇಕು ಅಂತ ಹೇಳಿದ್ರು ಈ ಸೇಳಿಗೆ ಏನು ಅನ್ನಿಸ್ತಾ ಇಲ್ವಾ? ಹಾ ಏನು ರಿಯಾಕ್ಷನ್ ಇಲ್ಲ, ಇಷ್ಟೊಂದು ಕೂಲ್ ಆಗಿದ್ದಾಳಲ್ಲ. ಅವ್ರಿಗೂ ಬೇಜಾರಾಗೈತೆ, ಆದ್ರೂ ಇನ್ನಿಬ್ರು ಇನ್ನೇನು ಬಲವಂತ ಕಟ್ಟಾಕಕ್ಕಾಗತ್ತಾ ಅಂತ ಹಿಂಗೇನೇನೋ ಸುಳ್ಳು ಹೇಳ್ತಾ ಇದ್ದಾಳೆ. ಬೇಜಾರಾಗಿಲ್ಲ ಅನ್ನೋ ತರ ಪೋಸ್ ಕೊಡ್ತಾ ಇದ್ದಾಳೆ ಅಷ್ಟೇ. ಬಿಡೆ ಶಿಲ್ಪ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಹಾ ಹೌದಾ, ಸರಿ ಆಯ್ತು ಬಾ. ಹಾ ಸ್ವಲ್ಪ ಹೊತ್ತು ಹಿಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಆಯ್ತು ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.